ಫೆಬ್ರವರಿ 27 ಮತ್ತು 28ರ ಪ್ರಚಲಿತ ಘಟನೆಗಳು. ಅದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ನಮ್ಮ ಸ್ಪರ್ಧಾ ಪ್ರಚಲಿತ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ನಮ್ಮ ಸ್ಪರ್ಧಾ ಪ್ರಚಲಿತ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮೊದಲನೇದಾಗಿ ವಿಶ್ವ ಎನ್ಜಿಒ ದಿನ. ಈ ವಿಶ್ವ ಎನ್ಜಿಒ ದಿನವನ್ನ ಫೆಬ್ರವರಿ 27ರಂದು ಪ್ರತಿ ವರ್ಷ ಆಚರಿಸಲಾಗುತ್ತದೆ. ವಿಶ್ವ ಎನ್ಜಿಒ ದಿನ 2014ರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲ್ಪಟ್ಟಿದೆ. 2025ರ ವಿಶ್ವ ಎನ್ಜಿಒ ದಿನದ ಥೀಮ್ ಅಥವಾ ಧ್ಯೇಯವಾಕ್ಯ ಏನಂದ್ರ ಸುಸ್ಥಿರ ಭವಿಷ್ಯಕ್ಕಾಗಿ ತಳಮಟ್ಟದ ಚಳುವಳಿಗಳನ್ನು ಸಬಲೀಕರಣಗೊಳಿಸುವುದು. ಎಂಪವರಿಂಗ್ ಗ್ರಾಸ್ ರೂಟ್ಸ್ ಮೂವ್ಮೆಂಟ್ಸ್ ಫಾರ್ ಅ ಸಸ್ಟೈನಬಲ್ ಫ್ಯೂಚರ್. ನೆಕ್ಸ್ಟ್, ಫೆಬ್ರವರಿ 27ನ ಅಂತಾರಾಷ್ಟ್ರೀಯ ಹಿಮಕರಡಿ ದಿನವನ್ನಾಗಿ ಆಚರಣೆ ಮಾಡುತ್ತೇವೆ. ಇದರ ಉದ್ದೇಶ ಅಥವಾ ಅದನ್ನು ಯಾವುದರ ಸಲುವಾಗಿ ಆಚರಣೆ ಮಾಡುತ್ತೇವೆ ಅಂದ್ರೆ ಸಮುದ್ರದ ಮಂಜುಗಡ್ಡೆಯ ನಷ್ಟ ಮತ್ತು ಹವಾಮಾನ ಬದಲಾವಣೆಯಿಂದ ಹಿಮಕರಡಿಯ ಜನಸಂಖ್ಯೆಯ ಮೇಲೆ ಉಂಟಾಗುವ ಪರಿಣಾಮದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಅಂತಾರಾಷ್ಟ್ರೀಯ ಹಿಮಕರಡಿ ದಿನವನ್ನ ಆಚರಣೆ ಮಾಡಲಾಗುತ್ತದೆ. ಇದನ್ನು ಯಾವಾಗಿಂದ ಆಚರಣೆ ಮಾಡಲಾಯಿತು, ಯಾಕೆ ಆಚರಣೆ ಮಾಡಲಾಯಿತು ಅಂದ್ರ 2000ರ ದಶಕದ ಆರಂಭದಲ್ಲಿ ಹಿಮಕರಡಿಯ ಜನಸಂಖ್ಯೆಯು ಕ್ಷೀಣಿಸಲು ಪ್ರಾರಂಭಿಸಿತು. ಆದ ಕಾರಣದಿಂದ ಮೊದಲು 2011ರಲ್ಲಿ ಆಚರಿಸಲಾಯಿತು. ಮೊಟ್ಟ ಮೊದಲ ಬಾರಿಗೆ ಹಿಮಕರಡಿ ದಿನವನ್ನ 2011ರಲ್ಲಿ ಆಚರಿಸಲಾಯಿತು. ಯಾವುದರ ಸಲುವಾಗಿ ಅಂದ್ರ ಹಿಮಕರಡಿಯ ಜನಸಂಖ್ಯೆ ಕ್ಷೀಣಿಸಲು ಪ್ರಾರಂಭಿಸಿದ ಕಾರಣದಿಂದ ಹಿಮಕರಡಿ ದಿನವನ್ನು ಆಚರಣೆ ಮಾಡಲಾಯಿತು. ನೆಕ್ಸ್ಟ್, ರಾಷ್ಟ್ರೀಯ ವಿಜ್ಞಾನ ದಿನ, ನ್ಯಾಷನಲ್ ಸೈನ್ಸ್ ಡೇ. ಪ್ರತಿ ವರ್ಷ ಫೆಬ್ರವರಿ 28ರಂದು ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸುತ್ತೇವೆ. ಕೋಲ್ಕತ್ತಾದ ಇಂಡಿಯನ್ ಅಸೋಸಿಯೇಷನ್ ಫಾರ್ ದಿ ಕಲ್ಟಿವೇಶನ್ ಆಫ್ ಸೈನ್ಸ್ ನ ಪ್ರಯೋಗಾಲಯದಲ್ಲಿ ಕೆಲಸ ಮಾಡುತ್ತಿದ್ದಾಗ ಖ್ಯಾತ ಭೌತಶಾಸ್ತ್ರಜ್ಞ ಸರ್ ಸಿ.ವಿ. ರಾಮನ್ ಅವರು ರಾಮನ್ ಪರಿಣಾಮವನ್ನು ಕಂಡುಹಿಡಿದ ನೆನಪಿಗಾಗಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸಲಾಗುತ್ತದೆ. ರಾಮನ್ ಪರಿಣಾಮವನ್ನು ಕಂಡುಹಿಡಿದವರು ಯಾರು? ಸರ್ ಸಿ.ವಿ. ರಾಮನ್ ಅವರು. ಈ ರಾಮನ್ ಪರಿಣಾಮ ಕಂಡುಹಿಡಿದ ನೆನಪಿಗಾಗಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸಲಾಗುತ್ತದೆ. ರಾಮನ್ ಪರಿಣಾಮದ ಆವಿಷ್ಕಾರಕ್ಕಾಗಿ ಸರ್ ಸಿ.ವಿ. ರಾಮನ್ ಅವರಿಗೆ 1930ರಲ್ಲಿ ನೊಬೆಲ್ ಪ್ರಶಸ್ತಿ ನೀಡಲಾಯಿತು. ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಮೊದಲು ಯಾವಾಗ ಆಚರಣೆ ಮಾಡಲಾಯಿತು ಅಂದ್ರ ಫೆಬ್ರವರಿ 28, 1980ರಂದು ಮೊದಲ ಬಾರಿಗೆ ಆಚರಿಸಲಾಯಿತು. 2025ರ ರಾಷ್ಟ್ರೀಯ ವಿಜ್ಞಾನ ದಿನದ ಥೀಮ್ ಅಥವಾ ಧ್ಯೇಯವಾಕ್ಯ ಏನಂದ್ರ ವಿಕಸಿತ್ ಭಾರತಕ್ಕಾಗಿ ವಿಜ್ಞಾನ ಮತ್ತು ನಾವೀನ್ಯತೆಯಲ್ಲಿ ಜಾಗತಿಕ ನಾಯಕತ್ವಕ್ಕಾಗಿ ಭಾರತೀಯ ಯುವಕರನ್ನು ಸಬಲೀಕರಣಗೊಳಿಸುವುದು. ಎಂಪವರಿಂಗ್ ಇಂಡಿಯನ್ ಯೂತ್ ಫಾರ್ ಗ್ಲೋಬಲ್ ಲೀಡರ್ಶಿಪ್ ಇನ್ ಸೈನ್ಸಸ್ ಅಂಡ್ ಇನ್ನೋವೇಷನ್ ಫಾರ್ ವಿಕಸಿತ್ ಭಾರತ್. ಇದು 2025ರ ರಾಷ್ಟ್ರೀಯ ವಿಜ್ಞಾನ ದಿನದ ಥೀಮ್. ಡಾಕ್ಟರ್ ಸಿ.ವಿ. ರಾಮನ್ ಯಾವ ಆವಿಷ್ಕಾರಕ್ಕಾಗಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡರು ಅಂತ ಕ್ವಶನ್ ಆಗತ್ತ. ಬೆಳಕಿನ ಅಣುಗಳು ಚದುರಿದಾಗ ಬೆಳಕಿನ ತರಂಗಾಂತರದಲ್ಲಿನ ಬದಲಾವಣೆಯನ್ನು ವಿವರಿಸುವ ರಾಮನ್ ಪರಿಣಾಮದ ಆವಿಷ್ಕಾರಕ್ಕಾಗಿ ಡಾಕ್ಟರ್ ಸಿ.ವಿ. ರಾಮನ್ ಅವರು 1930ರಲ್ಲಿ ಭೌತಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡರು. ಯಾವ ವಿಷಯದಲ್ಲಿ ಅಂದ್ರೆ ಭೌತಶಾಸ್ತ್ರದಲ್ಲಿ. ಇದು ಅಂದಿನಿಂದ ಈ ವಿದ್ಯಮಾನವು ಸ್ಪೆಕ್ಟ್ರೋಸ್ಕೋಪಿ ಮತ್ತು ವಸ್ತು ವಿಜ್ಞಾನದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತಿದೆ. ನೆಕ್ಸ್ಟ್, ಹೆರಾತ್ ಹಬ್ಬ. ಇದು ಇಂಪಾರ್ಟೆಂಟ್. ಹೆರಾತ್ ಫೆಸ್ಟಿವಲ್ ಇದನ್ನು ಎಲ್ಲಿ ಆಚರಣೆ ಮಾಡ್ತಾರ, ಯಾವ ರಾಜ್ಯದಲ್ಲಿ ಆಚರಣೆ ಮಾಡ್ತಾರ ಅಂತ ಕೇಳ್ತಾರ? ಕಾಶ್ಮೀರದಲ್ಲಿ. ಕಾಶ್ಮೀರಿ ಪಂಡಿತ ಸಮುದಾಯದವರಿಗೆ ಒಂದು ಹಬ್ಬವಾಗಿದ್ದು ಹೆರಾತ್ ಹಬ್ಬ. ಕಾಶ್ಮೀರ ಪಂಡಿತ ಸಮುದಾಯದವರಿಗೆ ಒಂದು ಹಬ್ಬವಾಗಿದ್ದು ಇದು ಅವರ ವಿಶಿಷ್ಟ ಮಹಾಶಿವರಾತ್ರಿಯ ಆಚರಣೆಯನ್ನು ಗುರುತಿಸುತ್ತದೆ. ಇದು ಸಾಮಾನ್ಯವಾಗಿ ಫೆಬ್ರವರಿ ಅಥವಾ ಮಾರ್ಚ್ ನಲ್ಲಿ ಬರುವ ಫಾಲ್ಗುಣ ಮಾಸದ 13ನೇ ದಿನದಂದು ಪ್ರಾರಂಭವಾಗುತ್ತದೆ ಮತ್ತು ಅಮಾವಾಸ್ಯೆಯವರೆಗೆ ಇರುತ್ತದೆ. ಹೆರಾತ್ ಎಂಬ ಪದವು ಹರರಾತ್ರಿಯಿಂದ ಬಂದಿದೆ. ಇದರ ಅರ್ಥ ಹರ ರಾತ್ರಿ. ಇದು ಶಿವನನ್ನು ಉಲ್ಲೇಖಿಸುತ್ತದೆ. ಹೆರಾತ್ ಎಂಬ ಪದ ಹರ ರಾತ್ರಿಯಿಂದ ಬಂದಿದೆ. ಇದರ ಅರ್ಥ ಶಿವನನ್ನ ಉಲ್ಲೇಖಿಸುತ್ತದೆ. ಇದು ಈ ಹಬ್ಬ ಯಾವ್ದಂದ್ರ ಹೆರಾತ್ ಹಬ್ಬ ದೈವಿಕ ಶಕ್ತಿಗಳ ಏಕತೆಯನ್ನು ಸಾಕಾರಗೊಳಿಸುತ್ತದೆ ಮತ್ತು ಶಿವ ಮತ್ತು ಪಾರ್ವತಿಯ ಪವಿತ್ರ ಒಕ್ಕೂಟವನ್ನು ಆಚರಿಸುತ್ತದೆ. ಇದನ್ನು ಹೆರಾತ್ ಹಬ್ಬವನ್ನ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಆಚರಣೆ ಮಾಡುತ್ತಾರೆ ಅಂತ ಕೇಳ್ತಾರ? ಇದಕ್ಕೆ ಉತ್ತರ ಕಾಶ್ಮೀರ ಹಬ್ಬ. ಇದು ಕ್ವಶನ್ ಆಗಿದೆ ಹೆರಾತ್ ಹಬ್ಬದ ಬಗ್ಗೆ. ನೆಕ್ಸ್ಟ್, 2025ರ ಮಹಾಕುಂಭ ಮೇಳ ಮುಕ್ತಾಯಗೊಂಡಿದೆ. ಅದರ ಬಗ್ಗೆ ನೋಡೋಣ. ಮಹಾಕುಂಭ ಮೇಳ 2025 ಮಹಾಶಿವರಾತ್ರಿ ಎಂದು ಪ್ರಯಾಗ್ರಾಜ್ದಲ್ಲಿ ಮುಕ್ತಾಯಗೊಂಡಿದೆ. ಈ ಮೇಳ ಜನವರಿ 13ರಂದು ಪ್ರಾರಂಭವಾಯಿತು. ಉತ್ತರ ಪ್ರದೇಶದ ಪ್ರಯಾಗ್ರಾಜದಲ್ಲಿ ಆರಂಭವಾಗಿತ್ತು. ಯಾವಾಗಂದ್ರ ಜನವರಿ 13ರಂದು. ಮುಕ್ತಾಯ ಎಲ್ಲಿಗಿದೆ ಅಂದ್ರ ಪ್ರಯಾಗ್ರಾಜದಲ್ಲಿ ಮುಕ್ತಾಯವಾಗಿದೆ. ಮಹಾಕುಂಭ ಮೇಳವು 6 ಪವಿತ್ರ ಸ್ಥಾನಗಳನ್ನು ಒಳಗೊಂಡಿತ್ತು. ಯಾವ 6 ಪವಿತ್ರ ಸ್ಥಾನಗಳು ಅಂದ್ರ ಪೌಷ್ ಪೂರ್ಣಿಮಾ, ಮಕರ ಸಂಕ್ರಾಂತಿ, ಮೌನಿ ಅಮಾವಾಸ್ಯೆ, ಬಸಂತ ಪಂಚಮಿ, ಮಾಘಿ ಪೂರ್ಣಿಮಾ, ಮಹಾಶಿವರಾತ್ರಿ ಫೆಬ್ರವರಿ 26ರಂದು ಮುಕ್ತಾಯಗೊಂಡಿತ್ತು.
ಸೆಬಿಯ ಅಧ್ಯಕ್ಷರಾಗಿ ಹಣಕಾಸು ಕಾರ್ಯದರ್ಶಿ ತುಹಿನ್ ಕಾಂತ್ ಪಾಂಡೆ ಅವರು ಆಯ್ಕೆಯಾಗಿದ್ದಾರೆ. ಅದರ ಬಗ್ಗೆ ನೋಡುವುದಾದ್ರೆ ದೇಶದ ಬಂಡವಾಳ ಮಾರುಕಟ್ಟೆ ನಿಯಂತ್ರಕ ಸಂಸ್ಥೆಯಾದ ಭಾರತೀಯ ಭದ್ರತಾ ಮತ್ತು ವಿನಿಮಯ ಮಂಡಳಿ ಅಂದ್ರ ಸೆಕ್ಯೂರಿಟಿ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸೆಬಿಯ ಅಧ್ಯಕ್ಷರಾಗಿ ಹಣಕಾಸು ಕಾರ್ಯದರ್ಶಿ ತುಹಿನ್ ಕಾಂತ್ ಪಾಂಡೆ ಅವರನ್ನು ನೇಮಕ ಮಾಡಲಾಗಿದೆ. ಶ್ರೀ ತುಹಿನ್ ಕಾಂತ್ ಪಾಂಡೆ ಅವರ ಅಧಿಕಾರಾವಧಿ 3 ವರ್ಷದಾಗಿರುತ್ತದೆ. ಎಷ್ಟು ಅವಧಿಯವರೆಗೆ ಅವರು ಅಧಿಕಾರದಲ್ಲಿರುತ್ತಾರೆ ಅಂದ್ರೆ 3 ವರ್ಷ ಅವಧಿಯವರೆಗೆ. ಈ ತಿಂಗಳು ಕೊನೆಗೊಳ್ಳುವ ಇವಾಗ ಯಾರಿದಾರಂದ್ರ ಅಧ್ಯಕ್ಷರು ಮಾಧವಿಪುರಿ ಬುಚ್ ಅವರು. ಅವರ ಅಧಿಕಾರಾವಧಿ ಈ ತಿಂಗಳು ಕೊನೆಗೊಳ್ಳುತ್ತದೆ. ಅವರ ಅಧಿಕಾರಾವಧಿಯ ನಂತರ ತುಹಿನ್ ಕಾಂತ್ ಪಾಂಡೆ ಅವರು ಅಧಿಕಾರವನ್ನು ಸ್ವೀಕರಿಸಲಿದ್ದಾರೆ. ಸೆಬಿ ಬಗ್ಗೆ ನೋಡುವುದಾದ್ರ ಸೆಬಿ ಸೆಕ್ಯೂರಿಟೀಸ್ ಲಾಂಗ್ ಫಾರ್ಮ್ ಸೆಬಿ ಲಾಂಗ್ ಫಾರ್ಮ್ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಇದರ ಸ್ಥಾಪನೆ ಯಾವಾಗೈತಂದ್ರ ಸೆಬಿಯ ಸ್ಥಾಪನೆ ಆಗಿದ್ದು ಏಪ್ರಿಲ್ 12, 1988 ಸ್ಥಾಪನೆ ಐತೆ. ಸೆಬಿ ಕಾರ್ಯಾರಂಭ ಮಾಡಿದ್ದು ಇವು ಕ್ವಶನ್ ಆಗತ್ತಾವ. ಸೆಬಿ ಯಾವಾಗ ಸ್ಥಾಪನೆ ಆಯ್ತು, ಸೆಬಿ ಲಾಂಗ್ ಫಾರ್ಮ್ ಏನು, ಸೆಬಿ ಕಾರ್ಯಾರಂಭ ಮಾಡಿದ್ದು ಯಾವಾಗ? ಕಾರ್ಯಾರಂಭ ಮಾಡಿದ್ದು ಜನವರಿ 30, 1992. ಕೇಂದ್ರ ಕಚೇರಿ ಇರುವುದು ಸೆಬಿಯ ಕೇಂದ್ರ ಕಚೇರಿ ಇರುವುದು ಮುಂಬೈದಲ್ಲಿದೆ. ಸೆಬಿಯ ಪ್ರಥಮ ಅಧ್ಯಕ್ಷರು ಎಸ್.ಎ. ದಾವೆ ಅವರು. ಇವಾಗ ಮಾಧವಿಪುರಿ ಬುಚ್ ಅವರದಾರು. ಈ ತಿಂಗಳ ಕೊನೆಯಲ್ಲಿ ತುಹಿನ್ ಕಾಂತ್ ಪಾಂಡೆ ಅವರು ಅಧಿಕಾರವನ್ನು ವಹಿಸಿಕೊಳ್ಳುವವರು. ಪ್ರಥಮ ಅಧ್ಯಕ್ಷರು ಎಸ್.ಎ. ದಾವೆ ಅವರು. ಸೆಬಿಯನ್ನ ಬಂಡವಾಳ ಮಾರುಕಟ್ಟೆ ಅಂತಲೂ ಸಹ ಕರೆಯುತ್ತಾರೆ. ಬಂಡವಾಳ ಮಾರುಕಟ್ಟೆ ಎಂದು ಕರೆಯುತ್ತಾರೆ. ನೆಕ್ಸ್ಟ್, ಋಷಿಕುಲ್ಯ ಬೀಚ್ ನಲ್ಲಿ ದಾಖಲೆಯ ಪ್ರಮಾಣದಲ್ಲಿ ಆಲಿವ್ ರಿಡ್ಲೆ ಆಮೆಗಳ ಸಾಮೂಹಿಕ ಗೂಡಿಕಟ್ಟುವಿಕೆ. ಋಷಿಕುಲ್ಯ ಬೀಚ್ ಎಲ್ಲಿ ಕಂಡು ಬರುತ್ತದೆ ಅಂದ್ರೆ ಒಡಿಶಾದಲ್ಲಿ ಕಂಡು ಬರುತ್ತದೆ. ಇಲ್ಲಿ ಆಲಿವ್ ರಿಡ್ಲೆ ಆಮೆಗಳು ಹೆಚ್ಚಾಗಿ ಕಂಡು ಬರ್ತಾವ. ಅವು ಗೂಡು ಕಟ್ಟುವಿಕೆ ದಾಖಲೆಯನ್ನು ನಿರ್ಮಿಸಿವೆ ಇಲ್ಲಿ ಋಷಿಕುಲ್ಯ ಬೀಚ್ ನಲ್ಲಿ. ಅದ್ರ ಬಗ್ಗೆ ನೋಡೋದಾದ್ರೆ ಫೆಬ್ರವರಿ 23, 2025 8 ದಿನಗಳ ಸಾಮೂಹಿಕ ಗೂಡು ಕಟ್ಟುವಿಕೆಯಲ್ಲಿ ಒಡಿಶಾದ ಗಂಜಾಂ ಜಿಲ್ಲೆಯ ಋಷಿಕುಲ್ಯ ರೂಕ್ರಿಯಲ್ಲಿ ಸುಮಾರು 7 ಲಕ್ಷ ಆಲಿವ್ ರಿಡ್ಲೆ ಆಮೆಗಳು ಮೊಟ್ಟೆಗಳನ್ನು ಇಟ್ಟಿವೆ. ಋಷಿಕುಲ್ಯ ಬೀಚ್ ನಲ್ಲಿ 7 ಲಕ್ಷ ಆಲಿವ್ ರಿಡ್ಲೆ ಆಮೆಗಳು ಮೊಟ್ಟೆಗಳನ್ನು ಇಟ್ಟಿವೆ. 2001 ಭಾರತದ ಅತಿ ಎತ್ತರದ ಸುಮಾರು 7,41,000 ಆಲಿವ್ ರಿಡ್ಲೆ ಆಮೆಗಳು ಗಹಿರ್ಮಾತಾದಲ್ಲಿ ಮೊಟ್ಟೆಗಳನ್ನು ಇಟ್ಟಿದ್ದವು. ಯಾವಾಗ ಅಂದ್ರೆ 2001 ದಾಖಲೆಯನ್ನು ಮಾಡಿದ್ರು. ಎಷ್ಟಂದ್ರ 7,41,000 ಮೊಟ್ಟೆಗಳನ್ನು ಇಟ್ಟಿದ್ದು. ಎಲ್ಲಂದ್ರೆ ಗಹಿರ್ಮಾತಾ ಬೀಚ್ ಒಳಗ, ಒಡಿಶಾದ ಗಹಿರ್ಮಾತಾ ಬೀಚ್ ಒಳಗ. ಇವಾಗ ಋಷಿಕುಲ್ಯ ಬೀಚ್ ಒಳಗ 7 ಲಕ್ಷಕ್ಕಿಂತ ಹೆಚ್ಚು ಮೊಟ್ಟೆಗಳನ್ನು ಇಟ್ಟು ದಾಖಲೆಯನ್ನು ನಿರ್ಮಿಸಿವೆ. ಆಲಿವ್ ರಿಡ್ಲೆ ಆಮೆಗಳ ಬಗ್ಗೆ ನೋಡೋದಾದ್ರ ಅವು ಪ್ರಪಂಚದಲ್ಲಿ ಕಂಡುಬರುವ ಎಲ್ಲಾ ಸಮುದ್ರ ಆಮೆಗಳಲ್ಲಿ ಚಿಕ್ಕದಾಗಿದೆ ಮತ್ತು ಹೇರಳವಾಗಿವೆ. ಎಲ್ಲಾ ಆಮೆಗಳು ಪ್ರಪಂಚದಲ್ಲಿ ಎಷ್ಟು ಆಮೆಗಳು ಕಂಡು ಬರ್ತಾವ ಆ ಎಲ್ಲಾ ಆಮೆಗಳಲ್ಲಿ ಚಿಕ್ಕ ಆಮೆಗಳಾಗಿವೆ ಮತ್ತು ಹೇರಳ ಪ್ರಮಾಣದಲ್ಲಿ ಕಂಡು ಬರುತ್ತೆ. ಅದರ ಕ್ಯಾರಾಪೆಸ್ ಅಂದ್ರ ಚಿಪ್ಪು ಆಲಿವ್ ಹಸಿರು ಬಣ್ಣದಿಂದ ಇದು ತನ್ನ ಹೆಸರನ್ನು ಪಡೆದುಕೊಂಡಿದೆ. ಆಲಿವ್ ರಿಡ್ಲೆ ಅಂತ ಹೆಸರು ಯಾಕೆ ಪಡ್ಕೊಂಡಿದೆ ಅಂದ್ರ ಅದ್ರ ಚಿಪ್ ಇರುತ್ತಲ್ಲ, ಅದು ಆಲಿವ್ ಹಸಿರು ಬಣ್ಣದಿಂದ ಕೂಡಿದ್ರಿಂದ ಅದು ಆಲಿವ್ ರಿಡ್ಲೆ ಆಮೆ ಅಂತ ಹೆಸರು ಪಡೆದುಕೊಂಡಿದೆ. ಈ ಆಲಿವ್ ರಿಡ್ಲೆ ಆಮೆಗಳ ವೈಜ್ಞಾನಿಕ ಹೆಸರು ಲೆಪಿಡೋಚೆಲಿಸ್ ಆಲಿವೇಶಿಯಾ. ಅವು ಅರಿಬಾಡ ಎಂದು ಕರೆಯಲ್ಪಡುವ ತಮ್ಮ ವಿಶಿಷ್ಟ ಸಾಮೂಹಿಕ ಗೂಡು ಕಟ್ಟುವಿಕೆಗೆ ಹೆಸರುವಾಸಿಯಾಗಿದೆ. ಇದು ಇಂಪಾರ್ಟೆಂಟ್. ಅರಿಬಾಡ ಎಂಬ ಗೂಡು ಕಟ್ಟುವಿಕೆಯನ್ನು ಯಾವ ಆಮೆಗಳು ನಿರ್ಮಿಸುತ್ತವೆ ಅಂತ ಕೇಳ್ತಾರ. ಅದಕ್ಕೋಸ್ಕರ ಆಲಿವ್ ರಿಡ್ಲೆ ಆಮೆಗಳು. ಅಲ್ಲಿ ಸಾವಿರಾರು ಹೆಣ್ಣು ಆಮೆಗಳು ಮೊಟ್ಟೆಗಳನ್ನು ಇಡಲು ಒಂದೇ ಕಡಲ ತೀರದಲ್ಲಿ ಒಟ್ಟಿಗೆ ಸೇರುತ್ತವೆ. ಈ ಆಮೆಗಳು ಆಲಿವ್ ರಿಡ್ಲೆ ಆಮೆಗಳು ಎಲ್ಲಿ ಹರಡಿಕೊಂಡಾವಂದ್ರ ಅವು ಮುಖ್ಯವಾಗಿ ಪೆಸಿಫಿಕ್, ಅಟ್ಲಾಂಟಿಕ್ ಮತ್ತು ಭಾರತೀಯ ಸಾಗರಗಳ ಬೆಚ್ಚಗಿನ ನೀರಿನಲ್ಲಿ ಕಂಡು ಬರುತ್ತವೆ. ಒಡಿಶಾದ ಗಹಿರ್ಮಾತಾ ಸಮುದ್ರದ ಅಭಯಾರಣ್ಯವು ಸಮುದ್ರ ಆಮೆಗಳ ವಿಶ್ವದ ಅತಿದೊಡ್ಡ ರೂಕರಿ ಅಂದ್ರ ಬೀಚ್ ಸಂತಾನೋತ್ಪತ್ತಿ ಪ್ರಾಣಿಗಳ ವಸಾಹತು ಎಂದು ಕರೆಯಲ್ಪಡುತ್ತದೆ. ವಿಶ್ವದ ಅತಿದೊಡ್ಡ ರೂಕರಿ ಸಂತಾನೋತ್ಪತ್ತಿ ಪ್ರಾಣಿಗಳ ವಸಾಹತು ಎಂದು ಕರೆಯಲ್ಪಡುತ್ತದೆ ಈ ಒಡಿಶಾದ ಗಹಿರ್ಮಾತಾ ಸಮುದ್ರ. ಇನ್ನು ಆಲಿವ್ ರಿಡ್ಲೆ ಆಮೆಗಳ ಸಂರಕ್ಷಣಾ ಸ್ಥಿತಿಯ ಬಗ್ಗೆ ನೋಡೋದಾದ್ರೆ ಇವು ಐಯುಸಿಎನ್ ಕೆಂಪು ಪಟ್ಟಿಯಲ್ಲಿ ದುರ್ಬಲ ಸ್ಥಿತಿಯಲ್ಲಿದ್ದಾವೆ. ಆಲಿವ್ ರಿಡ್ಲೆ ಆಮೆಗಳು ಐಯುಸಿಎನ್ ಕೆಂಪು ಪಟ್ಟಿಯಲ್ಲಿ ದುರ್ಬಲ ಸ್ಥಿತಿಯಲ್ಲಿದ್ದಾವೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಅಡಿಯಲ್ಲಿ ಇವುಗಳನ್ನ ವನ್ಯ ವೇಳಾಪಟ್ಟಿಯಲ್ಲಿ ಆಯ್ಕೆ ಮಾಡಲಾಗಿದೆ. ಮತ್ತೆ ಸಿಟೀಸ್ ಒಳಗ ಅನುಬಂಧ 1 ಸೇರಿಸಲಾಗಿದೆ. ನೆಕ್ಸ್ಟ್, ಅಂತಾರಾಷ್ಟ್ರೀಯ
2025 ಐತಿಹಾಸಿಕ ಕನ್ನಡ ಪುಸ್ತಕ ಲಾಂಗ್ ಲಿಸ್ಟ್. ಕನ್ನಡದ ಒಂದು ಪುಸ್ತಕ ಲಿಸ್ಟ್ ನಲ್ಲಿದೆ. ಯಾವುದಕ್ಕಂದ್ರ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯಲ್ಲಿ. ಕನ್ನಡದ ಲೇಖಕಿ ಬಾನು ಮುಸ್ತಾಕ್ ಅವರ ಸಣ್ಣ ಕಥಾ ಸಂಕಲನ ಹಾರ್ಟ್ ಲ್ಯಾಂಪ್ ಅನ್ನು ದೀಪಾ ಬಸ್ತಿ ಅವರು ಇಂಗ್ಲಿಷ್ಗೆ ಅನುವಾದಿಸಿದ್ದಾರೆ. ಯಾವ ಪುಸ್ತಕ ಅಂದ್ರ ಹಾರ್ಟ್ ಲ್ಯಾಂಪ್ ಅನ್ನುವ ಪುಸ್ತಕ. ಅದ್ರ ಕನ್ನಡದ ಲೇಖಕರು ಯಾರು? ಬಾನು ಮುಸ್ತಾಕ್ ಅವರು. ಅದನ್ನು ಇಂಗ್ಲಿಷ್ಗೆ ಭಾಷಾಂತರ ಮಾಡಿದವರು ದೀಪಾ ಬಸ್ತಿ ಅವರು. ಇದನ್ನು 2025 ಗೌರವಾನ್ವಿತ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಗೆ ದೀರ್ಘ ಪಟ್ಟಿ ಮಾಡಲಾಗಿದೆ. ಈ ಬೂಕರ್ ಪ್ರಶಸ್ತಿಯ ಒಟ್ಟು ಬಹುಮಾನ ಏನಂದ್ರ 5,000 ಪೌಂಡ್. ಇದು ಲೇಖಕ ಮತ್ತು ಅನುವಾದಕರ ನಡುವೆ ಸಮಾನವಾಗಿ ವಿಂಗಡಿಸಲಾಗುತ್ತದೆ. 2022 ಗೀತಾಂಜಲಿ ಶ್ರೀ ಅವರ ಟೋಂಬ್ ಆಫ್ ಸ್ಯಾಂಡ್, ಇದು ಹಿಂದಿ ಕಾದಂಬರಿ ಬೂಕರ್ ಪ್ರೈಸ್ ಅನ್ನ ಮೊದಲ ಬಾರಿಗೆ ಗೆದ್ದಿತ್ತು 2022 ಟೋಂಬ್ ಆಫ್ ಸ್ಟ್ಯಾಂಡ್. ನೆಕ್ಸ್ಟ್ ಗೋಲ್ಡ್ ಕಾರ್ಡ್ ವೀಸಾ. ಗೋಲ್ಡ್ ಕಾರ್ಡ್ ವೀಸಾದ ಬಗ್ಗೆ ನೋಡೋದ್ರ ಅಮೆರಿಕಾವು ಅಸ್ತಿತ್ವದಲ್ಲಿರುವ EB-5 ವೀಸಾವನ್ನು ಬದಲಿಸಿ ಶ್ರೀಮಂತ ವಲಸಿಗರಿಗೆ ಗೋಲ್ಡ್ ಕಾರ್ಡ್ ಹೂಡಿಕೆದಾರರ ವೀಸಾ ಕಾರ್ಯಕ್ರಮವನ್ನು ನೀಡುತ್ತದೆ. EB-5 ವೀಸಾ ಜಾರಿಯಲ್ಲಿದೆ ಇವಾಗ ಅಮೆರಿಕಾದಲ್ಲಿ ಶ್ರೀಮಂತ ವಲಸಿಗರಿಗೆ. ಅದನ್ನು ಬದಲಿಸಿ ಗೋಲ್ಡ್ ಕಾರ್ಡ್ ವೀಸಾ ಕಾರ್ಯಕ್ರಮವನ್ನು ಜಾರಿ ಮಾಡುವುದಿದೆ. ದೇಶದಲ್ಲಿ $5 ಮಿಲಿಯನ್ ಹೂಡಿಕೆ ಮಾಡುವ ವಿದೇಶಿ ಪ್ರಜೆಗಳಿಗೆ ಅಮೆರಿಕ ಪೌರತ್ವವನ್ನು ನೀಡುತ್ತದೆ. ಪ್ರಸ್ತಾವಿತ ವೀಸಾ ಅಂದ್ರ ಗೋಲ್ಡ್ ಕಾರ್ಡ್ ವೀಸಾ ವಿದೇಶಿ ಹೂಡಿಕೆದಾರರಿಗೆ ಅಸ್ತಿತ್ವದಲ್ಲಿರುವ EB-5 ವೀಸಾವನ್ನು ಬದಲಿಸುತ್ತದೆ. ಈಗಿರುವ EB-5 ವೀಸಾವನ್ನು ಈ ಗೋಲ್ಡ್ ಕಾರ್ಡ್ ವೀಸಾ ಬದಲಿಸುವುದಿದೆ. ಇದು ಅಂದ್ರ ಗೋಲ್ಡ್ ಕಾರ್ಡ್ ವೀಸಾ $8 ಲಕ್ಷ ರಿಂದ $1 ಮಿಲಿಯನ್ ಹೂಡಿಕೆ ಮಾಡುವ ಮತ್ತು ಕನಿಷ್ಠ 10 ಉದ್ಯೋಗಗಳನ್ನು ಸೃಷ್ಟಿಸುವವರಿಗೆ ನಿವಾಸವನ್ನು ನೀಡುತ್ತದೆ. ಗಣನೀಯ ಹೂಡಿಕೆ ಸಾಮರ್ಥ್ಯವನ್ನು ಹೊಂದಿರುವ ಭಾರತೀಯರಲ್ಲಿ EB-5 ಕಾರ್ಯಕ್ರಮವು ಜನಪ್ರಿಯವಾಗಿದೆ. ಇವಾಗ ಅಮೆರಿಕ ಏನ್ ಮಾಡುತ್ತೆ ಅಂದ್ರ ಅಮೆರಿಕಾದಲ್ಲಿ ಹೂಡಿಕೆ ಮಾಡುವ ಭಾರತೀಯರಿಗೆ EB-5 ವೀಸಾವನ್ನು ನೀಡುತ್ತದೆ. ಹೂಡಿಕೆ ಗಣನೀಯ ಹೆಚ್ಚಳವಾಗಿ ಹೂಡಿಕೆ ಮಾಡುವ ಅಂದ್ರ $8 ಮಿಲಿಯನ್ ಗಿಂತ ಅಂದ್ರ $8 ಲಕ್ಷ ದಿಂದ ಅಥವಾ $1 ಮಿಲಿಯನ್ ಗಿಂತ ಹೆಚ್ಚಾಗಿ ಹೂಡಿಕೆ ಮಾಡುವವರಿಗೆ. ನೆಕ್ಸ್ಟ್ ರಾಜಾದಿತ್ಯ ಚೋಳನ ಗೌರವಾರ್ಥವಾಗಿ ಮರುನಾಮಕರಣಗೊಂಡ CISF ತರಬೇತಿ ಕೇಂದ್ರ. ಇದು ಎಲ್ಲಿ ಅಂದ್ರ ಚೆನ್ನೈನ ಅರುಕೋಣಂನಲ್ಲಿರುವ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ CISF ನ ನೇಮಕಾತಿ ತರಬೇತಿ ಕೇಂದ್ರ. ಅದನ್ನ ಚೋಳರ ರಾಜಕುಮಾರನಾದ ರಾಜಾದಿತ್ಯ ಚೋಳನ ಸ್ಮರಣಾರ್ಥವಾಗಿ ಅದನ್ನ ಮರುನಾಮಕರಣ ಮಾಡಲಾಗಿದೆ. CISF ನ ಮಹಾನಿರ್ದೇಶಕ ರಾಜವಿಂದರ್ ಸಿಂಗ್ ಭಟ್ಟಿ ಅವರು ಬದಲಾವಣೆಗೆ ಆದೇಶವನ್ನು ನೀಡಿದರು. ಈ ಹೆಸರು ಬದಲಾವಣೆಗೆ ಆದೇಶ ನೀಡಿದವರು CISF ನ ಮಹಾನಿರ್ದೇಶಕ ರಾಜವಿಂದರ್ ಸಿಂಗ್ ಭಟ್ಟಿ. ತಕ್ಕೋಲಂನಲ್ಲಿ ನಡೆದ ಯುದ್ಧವು 949 ಚೋಳರು ಮತ್ತು ರಾಷ್ಟ್ರಕೂಟರ ನಡುವೆ ನಡೆಯಿತು. ತಕ್ಕೋಲಂ ಕದನ ಯಾರ್ಯಾರ ನಡುವೆ ನಡೆಯಿತು ಅಂದ್ರ 949 ಕ್ರಿಸ್ತಶಕ 949 ಚೋಳರು ಮತ್ತು ರಾಷ್ಟ್ರಕೂಟರ ನಡುವೆ ನಡೆಯಿತು. ಒಂದನೇ ಪರಾಂತಕರ ಮಗ ಚೋಳರ ರಾಜಕುಮಾರ ರಾಜಾದಿತ್ಯನು ರಾಷ್ಟ್ರಕೂಟರ ಮಿತ್ರನಾದ ಗಂಗರ ರಾಜಕುಮಾರ ಭೂತಗನ ಬಾಣದಿಂದ ಕೊಲ್ಲಲ್ಪಟ್ಟನು. ಪರಾಂತಕನ ಮಗ ಯಾರ? ಒಂದನೇ ಪರಾಂತಕನ ಮಗ ರಾಜಾದಿತ್ಯ. ಚೋಳರ ಒಂದನೇ ಪರಾಂತಕನ ಮಗ ರಾಜಾದಿತ್ಯ. ಅಲ್ಲಿ ಯಾರು ಒಕ್ಕೂಟ ಸೈನ್ಯ ಯಾವ್ದಿತ್ತಾರ? ರಾಷ್ಟ್ರಕೂಟರ ಸೈನ್ಯ ಹೊಂದಿತ್ತು. ಒಂದನೇ ಕೃಷ್ಣ ಇರ್ತಾನ ಮತ್ತು ಇನ್ನೊಬ್ರ ಇರ್ತಾರ ಗಂಗರ ಭೂತುಗ ಇರ್ತಾನ. ಇದ ಒಕ್ಕೂಟ ಸೈನ್ಯ ಇರ್ತದೆ ಎರಡು. ಇವ್ರ ವಿರುದ್ಧ ರಾಜಾದಿತ್ಯ ಗಂಗರ ರಾಜಕುಮಾರ ಭೂತುಗನ ಬಾಣಕ್ಕೆ ಬಲಿಯಾಗ್ತಾನ. ಆ ರಾಜಾದಿತ್ಯನ ಸ್ಮರಣಾರ್ಥವಾಗಿ ಚೆನ್ನೈನಲ್ಲಿರುವ CISF ನೇಮಕಾತಿ ತರಬೇತಿ ಕೇಂದ್ರಕ್ಕೆ ರಾಜಾದಿತ್ಯನ ಹೆಸರನ್ನು ಇಡಲಾಗಿದೆ. ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್, ಅದರ ಬಗ್ಗೆ ನೋಡೋದಾದ್ರ ಅದರ ಧ್ಯೇಯ ವಾಕ್ಯ ರಕ್ಷಣೆ ಮತ್ತು ಭದ್ರತೆ. ಅದರ ಸ್ಥಾಪನೆ ಯಾವಾಗ ಆಯ್ತಾರ? CISF ನ ಸ್ಥಾಪನೆ 10 ಮಾರ್ಚ್ 1969 ಸ್ಥಾಪನೆ ಆಯ್ತು. ನೆಕ್ಸ್ಟ್ ರತನ್ ಟಾಟಾ ದತ್ತಿ ಪ್ರತಿಷ್ಠಾನದ ಅಧ್ಯಕ್ಷರಾಗಿ ಎನ್ ಚಂದ್ರಶೇಖರನ್ ಅವರು ನೇಮಕ. ಇದಂಗಾಗತ್ತಾರ ಕ್ವಶನ್. ರತನ್ ಟಾಟಾ ದತ್ತಿ ಪ್ರತಿಷ್ಠಾಪನಾ ಅಧ್ಯಕ್ಷರಾಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ ಅಂತ ಕೇಳ್ತಾರೆ. ಅದಕ್ಕೆ ಉತ್ತರ ಎನ್ ಚಂದ್ರಶೇಖರನ್ ಅವರನ್ನು ನೇಮಕರಾಗಿದ್ದಾರೆ. ಟಾಟಾ ಸನ್ಸ್ ನ ಅಧ್ಯಕ್ಷರಾದ ಎನ್ ಚಂದ್ರಶೇಖರನ್ ಅವರನ್ನು ಲೋಕೋಪಕಾರಿ ಉದ್ದೇಶಗಳಿಗಾಗಿ ದಿವಂಗತ ರತನ್ ಟಾಟಾ ಸ್ಥಾಪಿಸಿದ ರತನ್ ಟಾಟಾ ದತ್ತಿ ಪ್ರತಿಷ್ಠಾನದ ಹೊಸ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ನೆಕ್ಸ್ಟ್ ಭಾರತೀಯ ಪ್ರಾಣಿ ಕಲ್ಯಾಣ ಮಂಡಳಿ ಸುದ್ದಿಯಲ್ಲಿದೆ. ಅನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾ, ಅದ್ರ ಬಗ್ಗೆ ನೋಡಿದ್ರೆ ಯಾಕೆ ಸುದ್ದಿಯಲ್ಲಿದೆ ಅಂದ್ರೆ ಪ್ರಾಣಿ ಕಲ್ಯಾಣಕ್ಕೆ ಅಸಾಧಾರಣ ಕೊಡುಗೆ ನೀಡಿದ ವ್ಯಕ್ತಿಗಳು ಮತ್ತು ಸಂಸ್ಥೆಗಳನ್ನು ಗೌರವಿಸಲು ಭಾರತೀಯ ಪ್ರಾಣಿ ಕಲ್ಯಾಣ ಮಂಡಳಿ ಅಂದ್ರ ಅನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾ ನವದೆಹಲಿಯ ವಿಜ್ಞಾನ ಭವನದಲ್ಲಿ
ಪ್ರಾಣಿ ಮಿತ್ರ ಮತ್ತು ಜೀವದಯ ಪ್ರಶಸ್ತಿಯನ್ನು ಪ್ರದಾನ ಸಮಾರಂಭವನ್ನು ಆಯೋಜಿಸಲಿದೆ. ಈ ಪ್ರಾಣಿ ಮಿತ್ರ ಮತ್ತು ಜೀವದಯ ಪ್ರಶಸ್ತಿಯನ್ನ ಯಾರ ಪ್ರದಾನ ಮಾಡ್ತಾರಂದ್ರ ಎನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾ, ಭಾರತೀಯ ಪ್ರಾಣಿ ಕಲ್ಯಾಣ ಮಂಡಳಿ ನೀಡುತ್ತದೆ. ಭಾರತೀಯ ಪ್ರಾಣಿ ಕಲ್ಯಾಣ ಮಂಡಳಿ ಬಗ್ಗೆ ನೋಡುವುದಾದ್ರ ಹಂಗಂದ್ರೆ ಏನಂದ್ರ ಭಾರತದಲ್ಲಿ ಪ್ರಾಣಿ ಕಲ್ಯಾಣವನ್ನು ಉತ್ತೇಜಿಸಲು ಮತ್ತು ಪ್ರಾಣಿಗಳ ಮೇಲಿನ ಕ್ರೌರ್ಯವನ್ನು ತಡೆಗಟ್ಟಲು ಸ್ಥಾಪಿಸಲಾದ ಒಂದು ಶಾಸನಬದ್ಧ ಸಂಸ್ಥೆ ಇದೆ ಭಾರತೀಯ ಪ್ರಾಣಿ ಕಲ್ಯಾಣ ಮಂಡಳಿ. ಇದು ಪ್ರಾಣಿ ಕಲ್ಯಾಣವನ್ನು ಉತ್ತೇಜಿಸಲು ಮತ್ತು ಪ್ರಾಣಿಗಳ ಮೇಲಿನ ಕ್ರೌರ್ಯವನ್ನು ತಡೆಗಟ್ಟಲು ಸ್ಥಾಪಿತವಾಗಿದೆ. ಇದು ಪ್ರಾಣಿ ಕಲ್ಯಾಣ ಕಾನೂನುಗಳು ಮತ್ತು ಜಾರಿ ಕ್ರಮಗಳ ಕುರಿತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಸಲಹಾ ಸಂಸ್ಥೆಯಾಗಿ ಸಹ ಕಾರ್ಯನಿರ್ವಹಿಸುತ್ತದೆ. ಈ ಭಾರತೀಯ ಪ್ರಾಣಿ ಕಲ್ಯಾಣ ಮಂಡಳಿಯ ಪ್ರಧಾನ ಕಚೇರಿ ಎಲ್ಲಿದೆ ಅಂದ್ರೆ ಬಲ್ಲಭಗಢ. ಎಲ್ಲಿ ಅಂದ್ರೆ ಹರಿಯಾಣದ ಬಲ್ಲಭಗಢ್ನಲ್ಲಿದೆ. 1960ರಲ್ಲಿ ಪ್ರಾಣಿಗಳ ಮೇಲಿನ ಕ್ರೌರ್ಯ ತಡೆಗಟ್ಟುವಿಕೆ ಕಾಯ್ದೆಯ ಸೆಕ್ಷನ್ 4ರ ಅಡಿಯಲ್ಲಿ 1962ರಲ್ಲಿ ಸ್ಥಾಪನೆ ಆಯಿತು. ಈ ಭಾರತೀಯ ಪ್ರಾಣಿ ಕಲ್ಯಾಣ ಮಂಡಳಿಯನ್ನ 1962ರಲ್ಲಿ ಕಾಯ್ದೆ ಯಾವ್ದಂದ್ರ 1960ರ ಪ್ರಾಣಿಗಳ ಮೇಲಿನ ಕ್ರೌರ್ಯ ತಡೆಗಟ್ಟುವಿಕೆ ಕಾಯ್ದೆಯ ಸೆಕ್ಷನ್ 4ರ ಅಡಿಯಲ್ಲಿ ಸ್ಥಾಪನೆ ಮಾಡಲಾಯಿತು. ಇದು ಯಾವ ಸಚಿವಾಲಯದ ಅಡಿಯಲ್ಲಿ ಆಡಳಿತವನ್ನು ಮಾಡ್ತದೆ ಅಂದ್ರ ಭಾರತ ಸರ್ಕಾರದ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವಾಲಯದ ಅಡಿಯಲ್ಲಿ. ಇದರ ಇತಿಹಾಸ ಮತ್ತು ವಿಕಸನದ ಬಗ್ಗೆ ನೋಡುವುದಾದ್ರ ಪ್ರಮುಖ ಪ್ರಾಣಿ ಹಕ್ಕುಗಳ ಕಾರ್ಯಕರ್ತೆ ರುಕ್ಮಿಣಿ ದೇವಿ ಅರುಂಡೆಲೆ ಅವರ ಮಾರ್ಗದರ್ಶನದಲ್ಲಿ ಇದನ್ನ ಸ್ಥಾಪಿಸಲಾಯಿತು. ಭಾರತೀಯ ಪ್ರಾಣಿ ಕಲ್ಯಾಣ ಮಂಡಳಿಯನ್ನ ಯಾರ ಮಾರ್ಗದರ್ಶನದಲ್ಲಿ ಸ್ಥಾಪಿಸಲಾಯಿತು? ರುಕ್ಮಿಣಿ ದೇವಿ ಅರುಂಡೆಲ್ ಅವರ ಮಾರ್ಗದರ್ಶನದಲ್ಲಿ ಸ್ಥಾಪಿಸಲಾಯಿತು. ಜಾಗತಿಕ ಕಾರ್ಯಕ್ರಮಗಳು, ನೀತಿ ಸಲಹಾ ಪತ್ರಗಳು ಮತ್ತು ಪ್ರಾಣಿ ಕಲ್ಯಾಣ ಸಂಸ್ಥೆಗಳಿಗೆ ಆರ್ಥಿಕ ಸಹಾಯವನ್ನು ಸೇರಿಸಲು ದಶಕಗಳಿಂದ ತನ್ನ ಕಾರ್ಯಗಳನ್ನು ವಿಸ್ತರಿಸಿದೆ. ಫೆಬ್ರವರಿ 28ರ ಒನ್ ಲೈನರ್ಸ್. ಫಸ್ಟ್ ಒನ್, ಭಾರತದಲ್ಲಿ ಪ್ರತಿ ವರ್ಷ ಯಾವ ದಿನಾಂಕದಂದು ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸಲಾಗುತ್ತದೆ? ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಫೆಬ್ರವರಿ 28ರಂದು ಪ್ರತಿ ವರ್ಷ ಆಚರಿಸಲಾಗುತ್ತದೆ. ಯಾವುದಕ್ಕಾಗಿ ಅಂದ್ರ ಫೆಬ್ರವರಿ 28, 1928ರಂದು ಸರ್ ಸಿ ವಿ ರಾಮನ್ ಅವರು ರಾಮನ್ ಪರಿಣಾಮವನ್ನು ಆವಿಷ್ಕಾರ ಮಾಡಿದರ ಫಲವಾಗಿ ಫೆಬ್ರವರಿ 28ನ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಗಿ ಆಚರಿಸಲಾಗುತ್ತದೆ. ನೆಕ್ಸ್ಟ್ ಒನ್, 2025ರಲ್ಲಿ ಭಾರತೀಯ ಕರಾವಳಿ ರಕ್ಷಣಾ ಪಡೆ ಇಂಡಿಯನ್ ಕೋಸ್ಟಲ್ ಗಾರ್ಡ್ ಸಾಗರ್ ಕವಚ್ ವ್ಯಾಯಾಮವನ್ನು ಎಲ್ಲಿ ನಡೆಸಿತು? ಭಾರತೀಯ ರಕ್ಷಣಾ ಪಡೆ ಸಾಗರ್ ಕವಚ್ ವ್ಯಾಯಾಮವನ್ನು ಪಶ್ಚಿಮ ಬಂಗಾಳದಲ್ಲಿ ನಡೆಸಿತು. ನೆಕ್ಸ್ಟ್ ಒನ್, ಇತ್ತೀಚಿನ ಅಧ್ಯಯನದ ಪ್ರಕಾರ ಜಾಗತಿಕವಾಗಿ ಅತಿ ಹೆಚ್ಚು ಸ್ತನ ಕ್ಯಾನ್ಸರ್ ಪ್ರಮಾಣ ಹೊಂದಿದ 2 ದೇಶಗಳು ಯಾವುವು? ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್. ಇವು 2 ದೇಶಗಳು ಜಾಗತಿಕವಾಗಿ ಅತಿ ಹೆಚ್ಚು ಸ್ತನ ಕ್ಯಾನ್ಸರ್ ಪ್ರಮಾಣ ಹೊಂದಿರುವ 2 ದೇಶಗಳಾಗಿವೆ. ನೆಕ್ಸ್ಟ್, ಸಾರಸ್ ಆಜೀವಿಕಾ ಮೇಳ 2025ರ ಆತಿಥ್ಯ ವಹಿಸುವ ನಗರ ಯಾವುದಂದ್ರ ನೋಯ್ಡಾ. ಉತ್ತರ ಪ್ರದೇಶದ ನೋಯ್ಡಾವು ಸಾರಸ್ ಆಜೀವಿಕಾ ಮೇಳ 2025ರ ಆತಿಥ್ಯವನ್ನು ವಹಿಸಲಿದೆ. ನೆಕ್ಸ್ಟ್ ಒನ್, 2024ರಲ್ಲಿ ಇಂಟರ್ನೆಟ್ ಸ್ಥಗಿತಗೊಳಿಸುವಿಕೆಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ಇದಕ್ಕೆ ಉತ್ತರ ಭಾರತ 2ನೇ ಸ್ಥಾನದಲ್ಲಿದೆ. ಮೊದಲನೇ ಸ್ಥಾನದಲ್ಲಿರುವುದು ಮಯನ್ಮಾರ್ ರಾಷ್ಟ್ರ.